ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬೇಕ್ ಅವರ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ SSP ಸ್ಕಾಲರ್ಶಿಪ್ ಅರ್ಜಿಯ ಕುರಿತು. ಹೌದು ಸ್ನೇಹಿತರೆ, ಈಗಾಗಲೇ ನೋಡ್ತಾ ಇರ್ಬೋದು 2025 ಮತ್ತು 26ನೇ ಸಾಲಿನಲ್ಲಿ 1ನೇ ತರಗತಿಯಿಂದ ಡಿಗ್ರಿ ಸ್ಟೂಡೆಂಟ್ವರೆಗೂ ಸ್ಕಾಲರ್ಶಿಪ್ ಅರ್ಜಿ ಪ್ರಾರಂಭ ಆಗಿರುವಂಥದ್ದು. ಕಟ್ಟಡ ಕಾರ್ಮಿಕರ ಮಕ್ಕಳಾಗಿರ್ಬೋದು ಅಥವಾ ಅಲ್ಪಸಂಖ್ಯಾತ ವರ್ಗದ ವಿದ್ಯಾರ್ಥಿಗಳಾಗಿರ್ಬೋದು, SC/ST ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಅರ್ಜಿ ಪ್ರಾರಂಭ ಆಗಿರುವಂಥದ್ದು. ಬಟ್ ಇದರಲ್ಲಿ ಏನಪ್ಪ ಅಂತಂದರೆ, ನಿಮ್ಮ ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದಾಗ ಕೊನೆಯದಾಗಿ ಒಂದು ರೀಸನ್ ಬರ್ತದೆ. ಏನಪ್ಪ ಅಂತಂದರೆ, ನಿಮ್ಮ ಆಧಾರ್ ಯಾವುದೇ ಬ್ಯಾಂಕ್ ಖಾತೆಗೆ ಜೋಡಣೆ ಆಗಿರುವುದಿಲ್ಲ ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ ನಿಷ್ಕ್ರಿಯವಾಗಿರುವುದರಿಂದ ನೀವು ಈ ಅರ್ಜಿಯನ್ನು ಸಲ್ಲಿಸಲು ಸಾಧ್ಯವಿರುವುದಿಲ್ಲ ಅಂತ ಕೂಡ ಬರ್ತಾ ಇದೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕದ ಮೊದಲು ನಿಮ್ಮ ಒಂದು ಬ್ಯಾಂಕಿಗೆ ಭೇಟಿ ನೀಡಿ ಮತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನಿಮ್ಮ ಒಂದು ಆಧಾರನ್ನು ಜೋಡಣೆ ಮಾಡಿಸಿ ಮತ್ತು ನಿಮ್ಮ ಒಂದು ಆಧಾರನ್ನು ಸಕ್ರಿಯಗೊಳಿಸಲು ಆಧಾರ್ ನೋಂದಣಿ ಕೇಂದ್ರಕ್ಕೆ ಭೇಟಿ ನೀಡಿ ಅಂತೇಳಿ ಬಂದಿದೆ. ಆಮೇಲೆ ನಂತರ ಏನಪ್ಪ ಅಂತಂದರೆ ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ಬರ್ತಾ ಇರುವಂಥದ್ದು. ಈ ರೀತಿಯಾಗಿ ಎಲ್ಲ ಸ್ಟೂಡೆಂಟ್ಗಳಿಗೂ ರೀಸನ್ ಬರ್ತಾ ಇರುವಂಥದ್ದು. ಈ ಒಂದು ರೀಸನ್ ಯಾಕೆ ಬರ್ತಾ ಇದೆ ಮತ್ತು ಇದಕ್ಕೆ ಏನು ಮಾಡಬೇಕು ಅಂತೇಳಿ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ಪ್ರೀ ಮೆಟ್ರಿಕ್ ಆಗಿರ್ಬೋದು ಅಥವಾ ಪೋಸ್ಟ್ ಮೆಟ್ರಿಕನ್ನು ಇಲ್ಲಿ ನೋಡ್ತಾ ಇರ್ಬೋದು. ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ತಾ ಇರ್ತೀರ. ಅಪ್ಲೈ ಮಾಡುವಾಗ ಇಲ್ಲಿ ಸ್ಟೆಪ್ 1 ಕಂಪ್ಲೀಟ್ ಆಗುತ್ತೆ. ಅಂದರೆ ವ್ಯಾಸಂಗ ಮತ್ತು ಜಾತಿ ವೈಯಕ್ತಿಕ ವಿವರಗಳು ಏನಪ್ಪ ಅಂತಂದರೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ವಿದ್ಯಾರ್ಥಿಯ ಕಾಲೇಜಿನ ವಿವರಗಳು ಕೂಡ ಅಪ್ಲೈ ಆಗುತ್ತೆ. ಈ ದೃಢೀಕರಣ ವಿವರಗಳು ಅದು ಕೂಡ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ವಸತಿ ನಿಲಯದ ವಿವರಗಳು ಅಂತಿದೆ, ಅದು ಕೂಡ ಅಪ್ಲೈ ಆಗ್ತಾ ಇದೆ. ಇನ್ನು ಸ್ಟೆಪ್ 5ರಲ್ಲಿ ಪೂರ್ವ ವೀಕ್ಷಣೆ ಮತ್ತು ಅಂತಿಮ ಸಲ್ಲಿಕೆಯಲ್ಲಿ ಅಪ್ಲೈ ಕೂಡ ಆಗ್ತಾ ಇಲ್ಲ ಕೆಲವೊಬ್ಬರು ಸ್ಟೂಡೆಂಟ್ದು. ಓಕೆ, ಇಲ್ಲಿ ಫೈನಲ್ ಆಗಿ ಸಬ್ಮಿಟ್ ಮಾಡುವಾಗ ಚೆಕ್ ಬಾಕ್ಸ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಆಗ್ತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ರೀಸನ್ ಬರ್ತಾ ಇದೆ. ಏನಂತೇಳಿ ಈ ರೀತಿಯಾಗಿ ಒಂದು ರೀಸನ್ ಬರ್ತಾ ಇದೆ, ನಿಮ್ಮ ಒಂದು ಆಧಾರ್ ಯಾವುದೇ ಬ್ಯಾಂಕ್ ಖಾತೆಗೆ ಜೋಡಣೆ ಆಗಿಲ್ಲ ಅಂತೇಳಿ. ಇದು ಏನಪ್ಪ ಅಂತಂದರೆ SC ಮತ್ತು ST ಸ್ಟೂಡೆಂಟ್ದವರಿಗೆ ಮತ್ತು ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ರೀಸನ್ ಬರ್ತಾ ಇರುವಂಥದ್ದು. ಇದು ಏನಪ್ಪ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆ ಏನಾದರೂ ಫ್ರಿಜ್ ಆಗಿತ್ತು ಅಂದರೆ ಕ್ಲೋಸ್ ಆಗಿತ್ತು ಅಂತಂದರೆ ಅಥವಾ ನಿಮ್ಮ ಒಂದು ಬ್ಯಾಂಕಿಗೆ ಆಧಾರ್ ಕಾರ್ಡ್ ಜೋಡಣೆ ಆಗಿರಲಿಲ್ಲ ಅಂತಂದರೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಕೆಲವೊಂದು ಸ್ಟೂಡೆಂಟ್ಗಳು ಏನಪ್ಪ ಅಂತಂದರೆ ಆಧಾರ್ ಕಾರ್ಡ್ ಜೋಡಣೆ ಇದೆಯಾ ಮತ್ತು ಬ್ಯಾಂಕ್ ಖಾತೆ ಕೂಡ ಚಾಲ್ತಿಯಲ್ಲಿದೆ. ಆದರೆ ಇಲ್ಲಿ ಏನಪ್ಪ ಅಂತಂದರೆ ಈ ರೀತಿಯಾಗಿ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೂಡ ಈ ರೀತಿ ರೀಸನ್ ಬರ್ತಾ ಇದೆ. ಇದು ಯಾಕೆ ಬರ್ತಾ ಇದೆ ಅಂತಂದರೆ ಇಲಾಖೆ ಕಡೆಯಿಂದ ಆಗಿರುವಂಥ ಒಂದು ಸರ್ವರ್ ಇಶ್ಯೂ. ಓಕೆನಾ, ಇದು ಇಲಾಖೆ ಕಡೆಯಿಂದನೇ ಆಗಿರುವಂಥದ್ದು. ಸ್ಕಾಲರ್ಶಿಪ್ನ ಒಂದು ಇಲಾಖೆ ವತಿಯಿಂದ ಈ ರೀತಿಯಾಗಿ ರೀಸನ್ ಬರ್ತಾ ಇರುವಂಥದ್ದು. ಇನ್ನು ಮುಂದೊಂದು ದಿನಗಳಲ್ಲಿ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ದಿನಗಳವರೆಗೆ ವೇಟ್ ಮಾಡಿ, ಅವಾಗ ಏನಪ್ಪ ಅಂತಂದರೆ ಸರ್ವರ್ ಸರಿ ಹೋಗುತ್ತೆ. ಇನ್ನು ಇಲಾಖೆಯ ಕಡೆಯಿಂದ ಏನಪ್ಪ ಅಂತಂದರೆ ಇಲ್ಲಿ ಯಾವ್ಯಾವ ಕ್ಯಾಟಗರಿ ಅವರಿಗೆ ಇಲ್ಲಿ ಕೊನೆಯ ದಿನಾಂಕವನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ. ಇನ್ನು SC/ST ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡ್ತಾ ಇರ್ಬೋದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತೇಳಿ ಇನ್ನೂ ಕೂಡ ಲಾಸ್ಟ್ ಡೇಟನ್ನು ಅನೌನ್ಸ್ಮೆಂಟ್ ಮಾಡಿಲ್ಲ, ಇನ್ನೂ ಕೂಡ ಟೈಮ್ ಇದೆ. ಇನ್ನು ಏನಪ್ಪ ಅಂತಂದರೆ ಸ್ವಲ್ಪ ದಿನಗಳವರೆಗೆ ಕಾಲಾವಕಾಶ ತಗೊಂಡು ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಅಪ್ಲೈ ಮಾಡ್ಬೋದು. ಅವಾಗ ನಿಮ್ಮ ಒಂದು ಅಪ್ಲಿಕೇಶನ್ ಏನಪ್ಪ ಅಂತಂದರೆ ಅಪ್ಲೈ ಆಗುತ್ತೆ. ಈಗ ಸದ್ಯಕ್ಕೆ ಸರ್ವರ್ ಇಶ್ಯೂ ಇರುವಂಥದ್ದು ಇಲಾಖೆ ವತಿಯಿಂದ. ನಿಮ್ಮದೇನಾದರೂ ಬ್ಯಾಂಕ್ ಮತ್ತು ಆಧಾರ್ ಕಾರ್ಡ್ ಸೀಡಿಂಗ್ ಇರಲಿಲ್ಲಪ್ಪ ಅಂತಂದರೆ ಸೀಡಿಂಗನ್ನು ಮಾಡಿಸ್ಕೊಳ್ಳಿ. ಓಕೆನಾ, ಇನ್ನು ಯಾವುದೇ ರೀತಿಯಾದಂಥ ಒಂದು ಹೆಚ್ಚಿನ ಮಾಹಿತಿಗಾಗಿ ಮತ್ತು ವಿವಿಧ ಒಂದು ಸರ್ಕಾರದ ಯೋಜನೆಗಳ ಮಾಹಿತಿಗಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪು ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಆಗಿರ್ತೀನಿ, ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.